ಈ ವಿಡಿಯೋ ನೋಡಿ ಮೊದಲು ಒಂದು ಲೈಕ್ ಹೊಡೆದು ಜೈ ಶ್ರೀ ಎಂದು ಕಾಮೆಂಟ್ ಮಾಡಿ. ಬ್ರಹ್ಮನ್ ಅವರು ತಮ್ಮ ಕಾಲಜ್ಞಾನದಲ್ಲಿ ಕೆಲವು ಸಂಗತಿಗಳನ್ನು ಹೇಳುತ್ತಾರೆ. ನಿಜವಾಯಿತು. ಆದ್ದರಿಂದ ಬ್ರಹ್ಮನ್ ಅವರ ಕಾಲಜ್ಞಾನವು ಬಹಳ ಪ್ರಸಿದ್ಧಿಗಾಂಚಿತು. ಬ್ರಹ್ಮನ್ ಅವರ ಕಾಲಜ್ಞಾನದ ಪ್ರಕಾರ ಪ್ರತಿ ವರ್ಷ ಅನೇಕ ವಿಂತಗಳು ನಡೆಯುತ್ತಿವೆ. ಆದರೆ ಈ 2025 ವರ್ಷದಲ್ಲಿ ಕೂಡ ನಂಬಲಾಗದ ಕೆಲವು ವಿಂತಗಳು ನಡೆಯಲಿವೆ. ಈ 2025ರಲ್ಲಿ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳು ಆಗಲಿವೆ. ಬ್ರಹ್ಮನ್ ಅವರ ಕಾಲಜ್ಞಾನದ ಪ್ರಕಾರ ಈ 2025 ವರ್ಷದಲ್ಲಿ ನಡೆಯುವ ಕೆಲವು ನಂಬಲಾಗದ ನಿಜಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಹೊಡೆದು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಅತ್ಯಂತ ಪವಿತ್ರವಾದ ದೇವಸ್ಥಾನ ಇಷ್ಟು ಪವಿತ್ರವಾದ ತಿರುಪತಿಯಲ್ಲಿ ವೆಂಕಟೇಶಸ್ವಾಮಿ ದೇವಸ್ಥಾನಕ್ಕೆ ಕಳ್ಳರು ಪ್ರವೇಶ ಮಾಡುತ್ತಾರೆ. ಈ ಅಪಚಾರದ ಕಾರಣ 3 ದಿನಗಳ ಜೊತೆಗೆ ಸ್ವಾಮಿ ಅವರಿಗೆ ಪೂಜೆಗಳು ಅಥವಾ ದೇವಾಲಯದ ಬಾಗಿಲು ಮುಚ್ಚಿದ ಎಂದು ಬ್ರಹ್ಮನ ಕಾಲಜ್ಞಾನದಲ್ಲಿ ರಾಶಿ ಮತ್ತು ದೇವಸ್ಥಾನದಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ಆಸ್ತಿ ಕೆಲವು ಕಳ್ಳರು ಅಪಹರಿಸುತ್ತಾರೆ ಎಂದು ಬ್ರಹ್ಮನ್ ಅವರು ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಇದು ಎಷ್ಟರಮಟ್ಟಿಗೆ ನಿಜವೋ ಗೊತ್ತಿಲ್ಲ. ಆದರೆ ಇಂತಹ ಅಪಚಾರಗಳು ಮಾತ್ರ ನಡೆಯಬಾರದು ಎಂದು ಆ ಸ್ವಾಮಿ ಅವರಿಗೆ ಇನ್ನೂ ದರಾತ್ರಿಯ ಸಮಯದಲ್ಲಿ ಇರುವೆಟ್ಟುಂಡಿ ಸೂರ್ಯೋದಯದಿಂದ ಅಕ್ಕಿ ಬೆಲೆಗಳು ವಿಪರೀತವಾಗಿ ಬೆಳೆಯುತ್ತವೆ. ಅಕ್ಕಿ ಕೊಡಲಾಗದ ಬಡವಾಳುಗಳು ಹಸಿವಿನಿಂದ ಸಾಯುವ ತರನಿ ಹಸಿ ಚಾವುಗಳು ಬೆಳೆಯುತ್ತಿರುವ ಬ್ರಹ್ಮನ್ ಅವರು ತನ್ನ ಕಾಲಜ್ಞಾನದಲ್ಲಿ ರಾಶಿಸಿದರು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಬಹಳ ಜನ ಮನುಷ್ಯರು 20 ವರ್ಷಕ್ಕಿಂತ ಹೆಚ್ಚು ಕಾಲ ಬ್ರತಕರಟ ಈ ಮಧ್ಯಕಾಲದಲ್ಲಿ ತರಚು ಇದ್ದಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಪೋಟುಗಳು ಬಂದು ಸಾಯುತ್ತಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ 15 ವರ್ಷಗಳ ಹೆಣ್ಣುಮಕ್ಕಳು ಗರ್ಭವತಿಯಾಗುತ್ತಾರೆ. ಹಾಗೆಯೇ ನಾವು ಪೀಲ್ಚೆ ಗಾಳಿಯನ್ನು ಕೂಡ ಕೊಲ್ಲಬೇಕಾದ ಪರಿಸ್ಥಿತಿ ಬರಲಿದೆ. ಇನ್ನು ಮುಂದೆ ಭವಿಷ್ಯದಲ್ಲಿಯೂ ಹಲವು ಕೆಟ್ಟ ಘಟನೆಗಳು ನಡೆಯಲಿವೆ ಎಂದು ಬ್ರಹ್ಮನ್ ಅವರಿದ್ದಾರೆ. ಈ 2025ರ ನಂತರ ಈಶಾನ್ಯ ದಿಕ್ಕಿನಲ್ಲಿ ಇರುವ ಒಂದು ಗ್ರಾಮದಲ್ಲಿ ಒಂದು ಮಹಿಳೆಯ ಗರ್ಭವು ತಿರುತಿನಲ್ಲಿ ಇರುವ ವೆಂಕಟೇಶ್ವರ ಸ್ವಾಮಿಗೆ ಕೋಪ ಬಂದು ಶ್ರೀವಾರಿ ಬಲಭುಜಪ್ಪಗುಲುತ್ತದೆ, ದಾಲ್ಚುತ್ತದೆ. ಆ ಗರ್ಭವು ಪಗಿದು ಹೋಗಿ ಒಂದು ಮಗು ಪುಡುತ್ತದೆ. ಆ ಸಮಯದಲ್ಲಿ ಆಕಾಶದಲ್ಲಿ ಮೆರುಪುಗಳು ಬೀಳುತ್ತದೆ. ಅಲ್ಲಿನ ಜನರು ಮರಣಿಸಿದರಟ ಚಿನ್ನದ ಬೆಲೆಗಳು ಕೂಡ ವಿಪರೀತವಾಗಿ ಬೆಳೆದು ಹೋಗುತ್ತವೆ. ಮಧುರ ಮೀನಾಕ್ಷಮ್ಮ ಮನುಷ್ಯರೊಡನೆ ಮಾತನಾಡುವ ಆಕಾಶದಲ್ಲಿ ಪಿಡುಗುಲವಾನ ಬಿದ್ದ. ಅದರಲ್ಲಿ ಕೆಲವರು ಮರಣಸ್ತಾರನ ಬ್ರಹ್ಮನ್ ಅವರ ಕಾಲಜ್ಞಾನದಲ್ಲಿ ರಚಿಸಿದರು. ಪಂದಿ ಹೊಟ್ಟೆನ ಏನುಗು ಪುಡುತ್ತದೆಟ, ಹಾಗೆಯೇ ಮೇಕೆ ಹೊಟ್ಟೆನ 5 ತಲೆ ಮೇಕಪೋತು ಪುಡುತ್ತಿದೆಯ. ವಿಜಯದಲ್ಲಿ ಇರುವ ಕೃಷ್ಣಾ ನದಿಯ ಮಧ್ಯದಲ್ಲಿ ಒಂದು ಬಂಡಾರಪು ರಥಂ ಪುಡುತ್ತದೆ. ಆ ರಥದಿಂದ ಬರುವ ಬೆಳಕಿನಿಂದ ಆ ರಥವನ್ನು ನೋಡಿದವರಿಗೆ ಕಣ್ಣುಗಳು ಕಾಣದೆ ಹೋಗುತ್ತವೆ. ಹಾಗೆಯೇ ವಿಜಯದಲ್ಲಿ ಇರುವ ಕೃಷ್ಣಾ ನದಿ ನೀರು ಕನಕದುರ್ಗಮ್ಮನ ಮೂಗು ಪುಡಕನು ತಾಕುತ್ತದೆ ಎಂದು ಬ್ರಹ್ಮನವರ ಕಾಲಜ್ಞಾನದಲ್ಲಿ ಈ ವೇಳೆ ಜಲಪ್ರಳಯ ಉಂಟಾಗಿ ಅಥವಾ ಯಾವುದಾದರೂ ಭೂಕಂಪನ ನಾಗರಾಜ್ ಸಾಗರ ಡ್ಯಾಂ ಬೀಟಲು ಪಡೆದರೆ ಕೃಷ್ಣಾ ನದಿ ನೀರು ಬಂದು ಇಂದ್ರಕೀಲದ್ರೇನಿ ತಾಕೆ ಅಪಾಯವಿರುತ್ತದೆ. ಕನಕದುರ್ಗಮ್ಮನ ಮೂಗು ಪುಡಕನು ಕೃಷ್ಣಾ ನದಿ ತಾಕಿದೆ. ಇನ್ನು ಊಹೆಗಳು ನಡೆಯುತ್ತವೆ. ಅಲ್ಲೇ ಒಂದು ವಿಚಿತ್ರವಾದ ಮುಸಲಿ ಆ ಮುಸಲಿ ಮರಾಂಬ ಗುಡಿಯಲ್ಲಿ ದೂರದ ಮೇಕಪೋತು ಲಾಗ ಅರಿಚಿ ಮಾಯವಾಗುವುದು. ಈ ಕಲಿಯುಗದಲ್ಲಿ ಕೆಲವೆಡೆ ವರ್ಷಗಳ ನಂತರ ಕಾಶಿಯಲ್ಲಿ ಇರುವ ಗಂಗಾ ನದಿ ಕಾಣಿಸದೆ ಮಾಯಮಯಾಗುತ್ತದೆ. ಇನ್ನು ವೇಪ ಮರದಿಂದ ಅಮೃತಂ ಕಾರುತ್ತದೆ. ಶ್ರೀಶೈಲಕ್ಕೆ ದಕ್ಷಿಣಾನ ಇದ್ದರೆ ಕೊಂಡಗಳಿಂದ ರಾಳು ದೊಳ್ಳಿಪಡಿ ವಿಪರೀತವಾದ ಜನನಷ್ಟ ನಡೆಯುತ್ತದೆ. ಪಗಿನ ಈ ರಾತಿ ಚೂರುಗಳು ಲೇಚಿ ಆಕಾಶನ ಎಗುರುತಾಯಿನಿ ಬ್ರಹ್ಮನ್ ಅವರು ಹೇಳಿದರು. ಬೆಂಗಳೂರಿನಲ್ಲಿ ಇರುವ ಕಂಚಿ ಕಾಮಾಕ್ಷಮ್ಮನ ಮೂರ್ತಿ ರಕ್ತಕಾರವಾಗುತ್ತದೆ ಎಂದು ಬ್ರಹ್ಮನ್ ಅವರು ವಿವರಿಸಿದರು. ವ್ಯವಸಾಯ ಜಮೀನುಗಳು ಬೀಳುವ ಬೆಳೆಗಳು ಸರಿಯಾಗಿ ಪಂಡಿವನಿಯಿಂದ ತೀವ್ರ ಆಹಾರ ಕೊರತೆ ಉಂಟಾಗುತ್ತದೆ. ಬ್ರಹ್ಮನ್ ಅವರು ವಿವರಿಸಲಾಗಿದೆ. ಇನ್ನು ಭವಿಷ್ಯದಲ್ಲಿ ನಾವು ತಿನ್ನುವ ಹಣ್ಣುಗಳು ಸಹ ತಮ್ಮ ರುಚಿಯನ್ನು ಕಳೆದುಕೊಳ್ಳುವ. ವಿಜ್ಞಾನಿಗಳು ವಿವಿಧ ಪ್ರಯೋಗಗಳನ್ನು ಮಾಡಿ ಮಾನವಾಳಿಕೆ ಮೂಗು ತೆರೆಯುತ್ತಾರೆ. ಎಪ್ಪುಡಾದರೆ ಪಾಪಗಳು ಬೆಳೆದು ಹೋಗ್ತಾಯೋ ಆಮೇಲೆ ಈಗ ಜಗತ್ತಿನಲ್ಲಿರುವ ಪಾಪಾತ್ಮರು ರಕ್ತ ಕಪ್ಪಿಸಿಕೊಂಡು ಸಾಯ್ತಾರಟ. ಒಬ್ಬರಿಗೊಬ್ಬರು ಹೆಂಡತಿಯನ್ನು ವಶಪಡಿಸಿಕೊಳ್ಳುತ್ತಾರೆ. ಸ್ತ್ರೀ ಪುರುಷರು ಇರುವರು ಕಾಮ ಪೀಡಿತರು ಆಗುತ್ತಾರೆ. ಇನ್ನು ಮುಂದೆ ಭವಿಷ್ಯದಲ್ಲಿ ನೀರಿನ ಕೊರತೆ ವಿಪರೀತವಾಗಿ ಬೆಳೆದು ಹೋಗುತ್ತದೆ. ಪಿಡುಗುಗಳು ಬೀಳುತ್ತವೆ. ಇಂಕಿನ್ಯಾಗ ವಿಚಿತ್ರ ರೋಗಗಳಿಂದ ಜನರು ಅಲ್ಲಾಡಿಪೋತರು. ಶ್ರೀಶೈಲದಲ್ಲಿ ಅಗ್ನಿ ಮಳೆ ಪುಡುತ್ತದೆಟ. ಬಸವಣ್ಣ ಲೇಚಿ ರಂಕೆಲು ಹಾಕುತ್ತಾರೆ. ವಿಚಿತ್ರವಾದ ಈತ ಮರ ಪುಟ್ಟಿ. ಆ ಮರದ ರಾತ್ರಿಗಳು ನಿದ್ದೆಗೆಟ್ಟು ಪಗಲು ಲೆಚ್ಚಿ ನಿಲ್ಲುವ ಹಾಗೆ 8 ವರ್ಷಗಳ ಕಾಲ ಆ ಮರ ನಶಿಸುತ್ತದೆ. ಹೀಗೆ ನಡೆದ ನಂತರ ನಮ್ಮ ದೇಶದಲ್ಲಿ ತೀವ್ರವಾದ ಕರಿಯ ಕಾಟಗಳು ರೂಪುಗೊಳ್ಳುತ್ತವೆ. ಬ್ರಹ್ಮನ್ ಅವರ ಕಾಲಜ್ಞಾನದಲ್ಲಿ ಇಲ್ಲಿಯವರೆಗೆ ನಡೆದ ಕೆಲವು ನಿಜಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾಶಿಯ ದೇವಸ್ಥಾನ 40 ದಿನಗಳ ಜೊತೆಗೆ ಬೀಳುತ್ತನಿ ಬ್ರಹ್ಮನ್ ಅವರು ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿದರು. ಆದರೆ ಅವರು ಹೇಳಿದ ರೀತಿಯಲ್ಲಿ 1910ರಲ್ಲಿ ಗಂಗಾ ನದಿಗೆ ತೀವ್ರ ಪ್ರವಾಹಗಳು ಬಂದವು. ಆ ಸಮಯದಲ್ಲಿ ಅಲ್ಲಿ ಕಲರಾ ಜಬ್ಬು ವ್ಯಾಪಿಸಿತು. ಇದರವಲ್ಲ ಕಾಶಿ ಪುಣ್ಯಕ್ಷೇತ್ರವನ್ನು ದರ್ಶನಕ್ಕಾಗಿ ಭಕ್ತರೆವ್ವರೂ ಕಾಶಿಗೆ ಹೋಗಲಿಲ್ಲ. ಆ ಸಮಯದಲ್ಲಿ ಕಾಶಿಯಲ್ಲಿ ಇರುವ ದೇವಾಲಯವನ್ನು 40 ದಿನಗಳು ಜೊತೆಗೆ ಮೂಸಿದ್ದರು. ಕಪಟ ಯೋಗುಗಳು ವಿಪರೀತವಾಗಿ ಬೆಳೆದಿವೆ ಎಂದು ಬ್ರಹ್ಮನ್ ಅವರು ವಿವರಿಸಿದರು. ಅವರು ಹೇಳುವಂತೆ ಪ್ರಸ್ತುತ ಕಳ್ಳ ಬಾಬುಗಳು ಹೆಚ್ಚಾಗಿ ಬೆಳೆದು ಹೋಗಿದ್ದಾರೆ. ಜನರನ್ನು ವಂಚನೆ ಮಾಡುತ್ತಿದ್ದಾರೆ. ವಾವಿ ವರಸಗಳು ಇಲ್ಲದೆ ಮನುಷ್ಯರು ಮೃಗಲ ಪ್ರವರ್ತಿಸುತ್ತಾರೆ. ಪ್ರಸ್ತುತ ಪ್ರಪಂಚವನ್ನು ಗಡಗಡಲಾಡಿಸುತ್ತಿರುವ ಏಡ್ಸ್ ಕಾಯಿಲೆಗೆ ಮಂದೆ ಇಲ್ಲ. ಬಂದವರು ಸಾವನ್ನಪ್ಪಿದರು. ತಪ್ಪದು ಅಕ್ರಮ ಸಂಬಂಧಗಳು ವಿಪರೀತವಾಗಿ ಕೊಲೆಗಳಿಗೆ ದಾರಿ ಮಾಡುತ್ತಿದ್ದಾರೆ. ವಿದೇಶಿಯರು ಬಂದು ಭಾರತವನ್ನು ಪರಿಪಾಲಿಸುತ್ತಾರೆ ಎಂದು ಬ್ರಹ್ಮ ಅವರು ಹೇಳಿದಂತೆ ಬ್ರಿಟಿಷ್ ಅವರ ಕೈಗಳಲ್ಲಿ
ಭಾರತದಲ್ಲಿನ ಎಲ್ಲರೂ ದಾಸರಾಗಿ ಬ್ರತಿಕರು ಇನ್ನು ಮುಂದೆ ಮುಂಬರುವ ಶ್ರೀಶೈಲ ಕ್ಷೇತ್ರವು ಅಪವಿತ್ರವಾಗುತ್ತದೆ. ಶ್ರೀಶೈಲ ಕ್ಷೇತ್ರಕ್ಕೆ ಕಣ್ಣು ಅಮ್ಮುತ್ತಾರತಾರ ಹಾಗೆಯೇ ವೇಶ್ಯ ಗೃಹಗಳು ವೆಲುಸ್ತಾದ ಸ್ತ್ರೀಯರು ತಮ್ಮ ಪತಿಗಳನ್ನು ದೂಷಿಸುತ್ತಾರೆ. ಇನ್ನು ವೈಷ್ಣವ ಧರ್ಮವು ಮೇಲಕ್ಕೆ ಬರುತ್ತದೆ, ಶೈವ ಧರ್ಮವು ನಶಿಸುತ್ತದೆ. ಕೆಲವು ಜನರು ಮರಣಿಸಿದರಟ ಜಗತ್ತಿನಲ್ಲಿ ಪಾಪುಲ ಸಂಖ್ಯೆ ಹೆಚ್ಚಿ ಪುಣ್ಯಾತ್ಮರುಗಳ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಜನಸಂಖ್ಯೆಯ ವಿಪರೀತವಾಗಿ ಬೆಳೆಯುತ್ತದೆ. ಇದರ ಕಾರಣದಿಂದಾಗಿ ನಮ್ಮ ದೇಶಾದ್ಯಂತ ಜನರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.